ಸಾಕಷ್ಟು ಕಾಂಪಿಟೇಷನ್ ಎಲ್ಲ ಗೆದ್ದಿದ್ದೀನಿ. ನೋಡಿರ್ತೀರ ಸಾಕಷ್ಟು ಟ್ರೋಫಿಗಳಿದೆ. ಹೌದು, ಇಲ್ಲಿ ಏಕಲವ್ಯ ಪ್ರಶಸ್ತಿ ಆಗಿರೋದು ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಪ್ಪಾಜಿ ಅವರು ಸ್ವೀಟ್ಸ್ ತಿನ್ನಿಸ್ತಾರೆ. ಇದು ಶತಮಾನದ ಫೋಟೋ ಇದೆ. ಇದು 1995 ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಪಾಲ್ಕೆ ಪ್ರಶಸ್ತಿ ಲಭಿಸಿತ್ತು 1995 ಅಲ್ಲಿ. ಸೊ ನಾನು ಆವಾಗ ತಾನೇ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸ್ಪೋರ್ಟ್ಸ್ ಅಲ್ಲಿ ಅಪಾಯಿಂಟ್ ಆಗಿದ್ದೆ. ಸೊ ಆಗ ನನಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಾವೆಲ್ಲ ದಾವಣಗೆರೆಯಿಂದ ಒಂದು ಅಭಿಮಾನಿಗಳ ಬಳಗ ಬಂದಿತ್ತು. ಸೊ ಅವಾಗಲೇ ನಾನು ಕರ್ನಾಟಕೇಶ್ವರ ಟೈಟ್ಲ್ ಕೂಡ ಮಾಡಿದ್ದೆ. ಆಗ ಡಾಕ್ಟರ್ ರಾಜ್ಕುಮಾರ್ ಸರ್ನ ಯಶವಂತಪುರ ಸದಾಶಿವ ನಗರ ಮನೆಯಲ್ಲಿ ನಾವೆಲ್ಲ ಮೀಟ್ ಮಾಡಕ್ ಹೋಗಿದ್ವಿ. ಸೊ ಸಂದರ್ಭ ಹೆಂಗಿತ್ತು ಅಂದ್ರೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ನೋಡ್ತೀವಿ ಅಂತ ಕನಸು ಮನಸ್ಸಲ್ಲಿ ಕೂಡ ನೆನ್ಸ್ಕೊಂಡಿಲ್ಲ. ಯಾಕಂದ್ರೆ ಅವ್ರ ಚಿತ್ರಗಳನ್ನ ನಾವು ನೋಡ್ಕೊಂಡು ಬೆಳೆದಿರೋದು. ಮಯೂರ, ಬಬ್ರು ವಾಹನ, ಸಾಕಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಗಳನ್ನೆಲ್ಲ ನಾವೆಲ್ಲ ಹಳೆ ಫಿಲ್ಮ್ಗಳೆಲ್ಲ ನೋಡಿದ್ವಿ. ಸೊ ಅಂಥದ್ದು ಒಂದು ಅದೃಷ್ಟ ಒದಗಿ ಬಂತು. ಅದು 1995 ಅಲ್ಲಿ ನಾನು ಅವಾಗ ಕೂಡ ಕರ್ನಾಟಕ ಕಿಶೋರ ಪ್ರಶಸ್ತಿ ತಗೊಂಡಿದ್ದೆ. ಆಗ ಡಾಕ್ಟರ್ ರಾಜ್ಕುಮಾರ್ಗೆ ನಾನು ಸಾರ್ಗೆ ಅದು ತೋರಿಸ್ಬಿಟ್ಟು ಅವ್ರಿಗೆ ಕಾಲ್ಗೆ ನಮಸ್ಕಾರ ಮಾಡಿದೆ. ನೀವೇ ಪುಣ್ಯವಂತರು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮುಂಚೆ ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ರು. ನಾನು ಕುಸ್ತಿ ಆಡ್ತಾ ಇದ್ದೆ ಅಂತ ಹೇಳಿದೆ. ಕುಸ್ತಿ, ನಾವು ಕುಸ್ತಿನೆಲ್ಲ ಆಡಿದ್ದೀವಿ, ನಾವೆಲ್ಲ ಆಡಿದ್ದೀವಿ ಅಂತ ಹೇಳ್ಬಿಟ್ಟು, ಇನ್ನು ನೀನು ಇಂಟರ್ನ್ಯಾಷನಲ್ ಗೆಲ್ಲು ನೀನು ಅಂತ ಹೇಳ್ಬಿಟ್ಟು ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ಆಶೀರ್ವಾದ ಮಾಡಿ ಸ್ವೀಟ್ ತಿನ್ನಿಸಿದ್ರ. ನನಗೆ ಜೀವನದಲ್ಲೇ ಮರೆಯಲಾರ್ದಂಥ ಒಂದು ಕ್ಷಣ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವೀಟ್ ತಿನ್ನಿಸಿರೋದು.